ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯೋ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧ ಅಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಇಲ್ಲಿ ವಿದುರನಿಗೆ ಮೈತ್ರೇಯರು ಹೇಳ್ತಾ ಇದ್ದಾರೆ ಭಗವಂತನ ಬಗ್ಗೆ. ಅದನ್ನು ಇವತ್ತು ಮುಂದೆ ವರ್ಷೋಣ. ಈ ಚಂದ್ರಮಂಡಲದಿಂದ 3 ಲಕ್ಷ ಯೋಜನೆಗಳ ಮೇಲೆ ಅಭಿಜಿತ್ ಎಂಬ ನಕ್ಷತ್ರದಿಂದೊಡಗೂಡಿದ 28 ನಕ್ಷತ್ರಗಳು ಮೇರುವನ್ನು ಪ್ರದಕ್ಷಿಣೆಯಾಗಿ ಸುತ್ತುತ್ತಿರುವವು. ಈ ನಕ್ಷತ್ರ ಮಂಡಲದಿಂದ 2 ಲಕ್ಷ ಯೋಜನೆಗಳ ಮೇಲೆ ಶುಕ್ರಗ್ರಹವಿರುವುದು. ಶುಕ್ರನು ತನ್ನ 3 ವಿಧ ಗತಿಗಳಿಂದ ಮಳೆಗೆ ಪ್ರತಿಬಂಧಕಗಳಾದ ಗ್ರಹಗಳನ್ನು ತಡೆದು ಮಳೆಯುಂಟಾಗುವಂತೆ ಮಾಡುವನು. ಈ ಶುಕ್ರನಿಗೆ 2 ಲಕ್ಷ ಯೋಜನೆಗಳ ಮೇಲೆ ಬುಧನಿರುವನು. ಈ ಬುಧಗ್ರಹವು ಸೂರ್ಯನನ್ನಗಲಿ ಬೇರೆಯಾಗಿ ಹೋದಾಗ ಭೂಮಿಗೆ ಅತಿವೃಷ್ಟಿ, ಅನಾವೃಷ್ಟಿ, ಬಿರುಗಾಳಿ ಮುಂತಾದ ಅಶುಭ ಫಲಗಳಾಗುವುದರಿಂದ ಈ ಬುಧನನ್ನು ಆಶ್ರಯ ಸೂಚಕವಾದ ಗ್ರಹವೆಂದು ಪರಿಗಣಿಸುವರು. ಈ ಬುಧಗ್ರಹದಿಂದ 2 ಲಕ್ಷ ಯೋಜನೆಗಳ ಮೇಲೆ ಅಂಗಾರಕ ಗ್ರಹವಿರುವುದು. ಇದು ಸಹಜ ಗತಿಯಲ್ಲಿದ್ದಾಗ ಭೂಮಿಗೆ ಕ್ಷೇಮವನ್ನು, ವಕ್ರಗತಿಯಲ್ಲಿದ್ದಾಗ ಹಾನಿಯನ್ನು ಉಂಟುಮಾಡುವುದು. ಇದಕ್ಕೆ 2 ಲಕ್ಷ ಯೋಜನೆಗಳ ಮೇಲೆ ಬೃಹಸ್ಪತಿ ಗ್ರಹವಿರುವುದು. ಇದು ಸಹ ವಕ್ರಗತಿಯಲ್ಲಿದ್ದಾಗ ಲೋಕದಲ್ಲಿನ ಬ್ರಾಹ್ಮಣರಿಗೆ ಕ್ಷೇಮಕಾರಿಯಾಗಿರುವುದು. ಈ ಗ್ರಹದಿಂದ 2 ಲಕ್ಷ ಯೋಜನೆಗಳ ಮೇಲ್ಪಟ್ಟು ಶನೈಶ್ಚರ್ಯ ಗ್ರಹವಿರುವುದು. ಈ ಶನಿಯು ಪ್ರಾಣಿಗಳ ಜನ್ಮರಾಶಿಯಲ್ಲಾಗಲಿ ಹಿಂದು ಮುಂದಿನ ರಾಶಿಗಳಲ್ಲಾಗಲಿ ಸಂಚರಿಸುವಾಗ ಅವರಿಗೆ ಹಾನಿಯನ್ನುಂಟು ಮಾಡುವನು. ಈ 7 ವರ್ಷಗಳು ಅವರಿಗೆ ಬಹಳ ಪೀಡೆಯನ್ನುಂಟು ಮಾಡುವ ಕಾಲವಾಗಿರುವುದು. ಈ ಶನಿಮಂಡಲಕ್ಕೆ ಮೇಲೆ 11 ಲಕ್ಷ ಯೋಜನೆಗಳ ದೂರದಲ್ಲಿ ಸಪ್ತರ್ಷಿ ಮಂಡಲ ಉಂಟು. ಆ ಲೋಕಕ್ಷೇಮವನ್ನುಂಟು ಮಾಡುವುದಕ್ಕಾಗಿ ಈ ಸಪ್ತರ್ಷಿಗಳು ವಿಷ್ಣು ಸ್ಥಾನವೆಂದು ಸುವಿಖ್ಯಾತವಾದ ಧ್ರುವಮಂಡಲವನ್ನು ಪ್ರದಕ್ಷಿಣೆ ಮಾಡುತ್ತಾ ಜಗತ್ತನ್ನು ಕೃಪಾದೃಷ್ಟಿಯಿಂದ ಅನುಗ್ರಹಿಸುತ್ತಿರುವವರು. ರಾಜೇಂದ್ರ, ಈ ಸಪ್ತರ್ಷಿ ಮಂಡಲಕ್ಕೆ 13 ಲಕ್ಷ ಯೋಜನೆಗಳ ದೂರದಲ್ಲಿ ಧ್ರುವಮಂಡಲ ಉಂಟು. ಇದೇ ಶ್ರೀ ಮಹಾವಿಷ್ಣುವಿನ ಪರಮಧಾಮವೆಂದು ಜ್ಞಾನಿಗಳಿಂದ ಕೀರ್ತಿಸಲ್ಪಟ್ಟಿರುವುದು. ಉತ್ತಾನಪಾದ ರಾಜರ ಪುತ್ರನಾದ ಧ್ರುವ ಮಹಾರಾಜನು ಶ್ರೀ ವಾಸುದೇವ ಮೂರ್ತಿಯ ಪರಮಾನುಗ್ರಹದಿಂದ ಈ ಮಹೋನ್ನತ ಸ್ಥಾನವನ್ನು ಪಡೆದು ಭಗವದಾರಾಧನಾ ಪರನಾಗಿ ಇಲ್ಲಿರುವನು. ಇಂದ್ರಾಗ್ನಿಗಳೇ ಮುಂತಾದ ಅಷ್ಟದಿಕ್ಪಾಲಕರು, ಕಶ್ಯಪಾದಿ ಬ್ರಹ್ಮನಿಷ್ಠ ಮಹರ್ಷಿಗಳು ಆ ಮಂಡಲವನ್ನು ಗೌರವಪೂರ್ವಕವಾಗಿ ಪ್ರದಕ್ಷಿಣೆ ಮಾಡುತ್ತಿರುವವರು. ಈ ಧ್ರುವನು ಕಲ್ಪಾಂತರದವರೆಗೆ ಜೀವಿಸುವ ಪ್ರಜೆಗಳೆಲ್ಲರಿಗೂ ಆಶ್ರಯನಾಗಿರುವನು. ಕಾಲಚಕ್ರವೆಂಬುದು ಭಗವತ್ ರೂಪವೇ ಆಗಿದೆ. ಈ ಕಾಲಚಕ್ರ ಪ್ರಭಾವಕ್ಕೆ ವಶನಾಗಿ ಸುತ್ತುತ್ತಿರುವ ಅಶ್ವಿನೀಯ ಮೊದಲಾದ ನಕ್ಷತ್ರಗಳು, ಸೂರ್ಯ ಚಂದ್ರಾದಿ ಗ್ರಹಗಳು, ಇತರ ನಕ್ಷತ್ರ ಕೋಟಿಯು ಮೇಟೆಯು ಕಂಬದಂತಿರುವ ಈ ಧ್ರುವ ನಕ್ಷತ್ರವನ್ನು ಈಶ್ವರಾಜ್ಞೆಯಿಂದ ಸುತ್ತಿ ತಿರುಗುತ್ತಿರುವವು. ಈ ಕಾಲಚಕ್ರದ ಒಳಗೂ ಹೊರಗೂ ಇರುವ ಸಕಲ ಗ್ರಹ ನಕ್ಷತ್ರಾದಿಗಳು ವಾಯುಪಾಶದಿಂದ ಕಟ್ಟಲ್ಪಟ್ಟು ಈ ಧ್ರುವನನ್ನೇ ಆಧಾರ ಸ್ತಂಭವನ್ನಾಗಿಟ್ಟುಕೊಂಡು ಕಲ್ಪಾಂತದವರೆಗೂ ಸುತ್ತುತ್ತಿರುವವು. ಹೀಗೆ ಈ ನಕ್ಷತ್ರಗಳಿಗೆಲ್ಲ ಆಧಾರ ಸ್ತಂಭದಂತಿರುವ ಸಿಂಸುಮಾರವೆಂಬ ಈ ಕಾಲಚಕ್ರವನ್ನೇ ಸಮಸ್ತ ಲೋಕಾಧಾರಕನಾದ ವಾಸುದೇವನ ಸ್ವರೂಪವೆಂದು ತಿಳಿದು ಧ್ಯಾನಿಸಬೇಕೆಂದು ವೇದಗಳು ನಿರೂಪಿಸುತ್ತಿರುವವು. ಸಮಸ್ತ ಜ್ಯೋತಿರ್ಮಂಡಲಗಳಿಗೂ ಆಧಾರ ಸ್ವರೂಪವಾದುದು ಈ ಸಿಂಸುಮಾರ ಚಕ್ರವೇ ಎಂಬುದನ್ನು ಸಕಲ ಯೋಗಿಗಳು ಯೋಗಧಾರಣೆಯಿಂದ ತಿಳಿದುಕೊಂಡಿರುವವರು. ಸಿಂಸುಮಾರ ಚಕ್ರರೂಪಿಯಾದ ಭಗವಂತನು ತನ್ನ ದೇಹವನ್ನು ಬಲಮೂರಿ ಶಂಖದಂತೆ ಸುತ್ತಿ ತಲೆಯನ್ನು ಕೆಳಗಿಟ್ಟು ಬಾಲವನ್ನು ಮೇಲೆ ಮಾಡಿ ಮಲಗಿದ ಸರ್ಪದಾಕಾರದಿಂದ ವಿರಾಜಿಸುತ್ತಿರುವವನು. ಈ ಸರ್ಪಾಕಾರದ ಬಾಲದ ತುದಿಯಲ್ಲಿ ಧ್ರುವನು, ಅದರ ಸ್ವಲ್ಪ ಕೆಳಭಾಗದಲ್ಲಿ ಕಶ್ಯಪ ಪ್ರಜಾಪತಿಯು, ಅಲ್ಲಿಂದ ಕೆಳಗೆ ಕ್ರಮವಾಗಿ ಅಗ್ನಿ, ಇಂದ್ರ, ಧರ್ಮದೇವತೆಗಳು, ಬಾಲದ ಬುಡದಲ್ಲಿ ಧಾತೃವಿಧಾತೃಗಳು, ಕಟಿಭಾಗದಲ್ಲಿ ಸಪ್ತರ್ಷಿಗಳು ಇರುವುದಾಗಿ ಯೋಗಿಗಳು ತಮ್ಮ ದಿವ್ಯದೃಷ್ಟಿಯಿಂದ ತಿಳಿದು ನಿರ್ಧರಿಸಿರುವರು. ಸಿಂಸುಮಾರ ಚಕ್ರದ ಬಲಭಾಗದಲ್ಲಿ ಶ್ರವಣ ನಕ್ಷತ್ರದಿಂದ ಪ್ರಾರಂಭಿಸಿ ಪುನರ್ವಸು ನಕ್ಷತ್ರದವರೆಗೆ 14 ಉತ್ತರಾಯಣ ನಕ್ಷತ್ರಗಳು, ಎಡಭಾಗದಲ್ಲಿ ಪುಷ್ಯ ನಕ್ಷತ್ರದಿಂದ ಪ್ರಾರಂಭಿಸಿ ಉತ್ತರಾಷಾಢದವರೆಗಿನ 14 ದಕ್ಷಿಣಾಯನ ನಕ್ಷತ್ರಗಳು ಇರುವವು. ಈ ಸಿಂಸುಮಾರನ ಬೆನ್ನಿನ ಮೇಲೆ ಅಜಬೀಧಿ ಎಂಬ ಮಾರ್ಗವು
ಸೂರ್ಯನು ಶೀಘ್ರಗತಿಯಿಂದ ಹೋಗುವ ದಕ್ಷಿಣಾಯನ ಪಥವೆಂಬಂತೆ ಕಂಗೊಳಿಸುವುದು. ಯೋಗಿಗಳು ದಿವ್ಯದೃಷ್ಟಿಯಿಂದ ಸರ್ವರೂಪದಿಂದಿರುವ ಈ ಸಿಂಶುಮಾರನ ಒಂದೊಂದು ಅವಯವಗಳಲ್ಲೂ ಹೇಗೆ ಬೇರೆ ಬೇರೆ ನಕ್ಷತ್ರಗಳು ವಿರಾಜಿಸುತ್ತಿರುವವು ಎಂಬುದನ್ನು ಅರಿತಿರುವವರು. ಸರ್ವದೇವತಾ ಸ್ವರೂಪವಾದ ಸಿಂಶುಮಾರ ಚಕ್ರವೆಂಬ ಭಗವಂತನ ಈ ಸ್ವರೂಪವನ್ನು ಸಾವಧಾನ ಚಿತ್ತರಾಗಿ ಧ್ಯಾನ ಮಾಡುತ್ತಾ ಜ್ಯೋತಿರ್ಮಂಡಲ ಸ್ವರೂಪನಾಗಿಯೂ ಕಾಲಕ್ಕೆ ಆಧಾರಭೂತನಾಗಿಯೂ ಬ್ರಹ್ಮಾದಿ ಸಕಲ ದೇವತಾ ವರ್ಗಕ್ಕೂ ಪ್ರಭುವಾಗಿಯೂ ಇರುವ ಸಿಂಶುಮಾರನ ಸ್ವರೂಪನಾದ ಪರಮಪುರುಷನಿಗೆ ನಮಸ್ಕಾರವು ಎಂಬುದಾಗಿ ಸಾಧಕರು ಅನುಸಂಧಾನ ಮಾಡಬೇಕು. ಈ ಕಾಲಚಕ್ರವನ್ನು ತ್ರಿಸಂಧ್ಯಗಳಲ್ಲೂ ಸ್ಮರಿಸಿ ಸ್ತುತಿಸಿ ನಮಸ್ಕರಿಸಿ ಭಕ್ತರ ಸಕಲ ಪಾಪಗಳು ಕ್ಷಯಿಸುವವು ಎಂದು ತಿಳಿ ಎಂಬುದಾಗಿ ಸುಖಮಹರ್ಷಿಗಳು ಪರೀಕ್ಷಿತ್ ರಾಜೇಂದ್ರನನ್ನು ಕುರಿತು ವಿವರಿಸಿದರು. ರಾಜೇಂದ್ರ, ಕೇಳು. ಸೂರ್ಯಚಂದ್ರ ಗ್ರಹಗಳಿಗೆ ಪೀಡಾಕಾರನಾದ ರಾಹು ಎಂಬುವನು ಸಿಂಹಿಕೆ ಎಂಬ ದಾನವಿಯ ಮಗನು. ಸೂರ್ಯನಿಂದ ಕೆಳಗೆ 10,000 ಯೋಜನೆಗಳ ದೂರದಲ್ಲಿ ಇವನು ಇರುವನೆಂದು ತತ್ವಜ್ಞರು ನಿರ್ಣಯಿಸುವರು. ಇವನು ಪಾಪಬುದ್ಧಿಯುಳ್ಳ ಅಯೋಗ್ಯನಾಗಿದ್ದರೂ ಕಾರಣಾಂತರದಿಂದ ಭಗವದ್ ಅನುಗ್ರಹಕ್ಕೆ ಪಾತ್ರನಾಗಿ ನವಗ್ರಹಗಳಲ್ಲಿ ಒಂದು ಸ್ಥಾನವನ್ನು ಪಡೆದ. ಹಿಂದೆ ಸಮುದ್ರ ಮಥನ ಕಾರ್ಯವು ನಡೆದಾಗ ಉದ್ಧವವಾದ ಅಮೃತವನ್ನು ದೈವದೈತ್ಯರಿಗೆ ಹಂಚಿಕೊಡುವ ಸಂದರ್ಭದಲ್ಲಿ ಈ ರಾಹುವು ಚಂದ್ರ ಸೂರ್ಯರ ನಡುವೆ ಅವಿತುಕೊಂಡು ತಾನು ಅಮೃತವನ್ನು ಪಡೆದು ಪಾನ ಮಾಡಲು ಪ್ರಯತ್ನಿಸಿದನು. ಆಗ ಚಂದ್ರ ಸೂರ್ಯರು ಈ ರಹಸ್ಯವನ್ನು ಹೊರಪಡಿಸಿದವರಿಂದ ಇವರಿಗೆ ಅವರ ಮೇಲೆ ವೈರತ್ವ ಉಂಟಾಗಿ ಪರ್ವಕಾಲಗಳಲ್ಲಿ ಅವರನ್ನು ಪೀಡಿಸುವನು. ಇವನಿಂದ ಲೋಕರಕ್ಷಕರಾದ ಸೂರ್ಯಚಂದ್ರರಿಗೆ ಉಂಟಾಗಬಹುದಾದ ಅಪಾಯವನ್ನು ತಪ್ಪಿಸಲೊಸಗ ಭಗವಂತನು ದುಸ್ಸಹ ತೇಜಸ್ಸಿನಿಂದ ಕೂಡಿದ ತನ್ನ ಸುದರ್ಶನ ಚಕ್ರವನ್ನು ಪ್ರಯೋಗಿಸಿ ಈ ದುರುಳ ರಾಹುವಿನ ಪ್ರತಾಪವನ್ನು ತಡೆಯುವನು. ಈ ಚಕ್ರ ಜ್ವಾಲೆಯನ್ನು ಸಹಿಸಲಾರದೆ ಮುಹೂರ್ತಕಾಲ ಸ್ತಬ್ಧನಾಗಿ ನಿಂತು ತರುವಾಯ ಹಿಂಜರಿದು ಒಡತೊಡಗುವ ಇವನ ಬಿಂಬದ ನೆರಳು ಸೂರ್ಯ ಚಂದ್ರ ಗ್ರಹಗಳ ಮೇಲೆ ಬಿದ್ದು ಅವುಗಳ ಪ್ರಕಾಶವನ್ನು ಮರೆಮಾಡುವುದು. ಇದನ್ನೇ ಗ್ರಹಣವೆಂದು ಕರೆಯುವರು. ಈ ರಾಹುಮಂಡಲದ ಕೆಳಗೆ 10,000 ಯೋಜನೆಗಳ ದೂರದಲ್ಲಿ ಸಿದ್ಧಾಚಾರಣ ವಿದ್ಯಾಧರರ ನಿವಾಸ ಸ್ಥಾನಗಳುಂಟು. ಇವುಗಳಿಗೆ ಕೆಳಭಾಗದಲ್ಲಿ ಭೂತಪ್ರೇತ ಪಿಶಾಚರ ಮತ್ತು ಯಕ್ಷಾದಿಗಳ ವಿಹಾರ ಸ್ಥಾನವಾದ ಅಂತರಿಕ್ಷ ಲೋಕವಿರುವುದು. ಗಾಳಿಯು ಎಲ್ಲಿಯವರೆಗೆ ವೇಗವಾಗಿ ಬೀಸುತ್ತಿರುವುದೋ, ಮೇಘಗಳು ಎಲ್ಲಿಯವರೆಗೆ ಕಣ್ಣಿಂದ ಕಾಣುವವೋ ಆ ಪ್ರದೇಶದ ಹೊರಗಿನ ಭಾಗವು ಅಂತರಿಕ್ಷವೆನಿಸುವುದು. ಅಂತರಿಕ್ಷದಿಂದ 100 ಯೋಜನೆಗಳ ಕೆಳಗೆ ಈ ಭೂಮಂಡಲವಿರುವುದು. ಹಂಸ, ಗರುಡ ಪಕ್ಷಿ, ಹದ್ದು ಮತ್ತು ಬಾಸಪಕ್ಷಿ ಮುಂತಾದ ಪ್ರಬಲ ಪಕ್ಷಿ ವರ್ಗಗಳು ತಮ್ಮ ಸಹಜ ಶಕ್ತಿಯಿಂದ ಎಷ್ಟು ಎತ್ತರದವರೆಗೆ ಹಾರುವವೋ ಅಲ್ಲಿಯವರೆಗೂ ಭೂಮಂಡಲವೆಂದೇ ವ್ಯವಹಾರ ಉಂಟು. ಈ ಭೂಮಂಡಲದ ಕೆಳಗೆ ಒಂದೊಂದು 10,000 ಯೋಜನೆಗಳಷ್ಟು ವಿಸ್ತಾರ ಮತ್ತು ಔನ್ನತ್ಯ ಉಳ್ಳಂತಹ 7 ಬಿಲಗಳುಂಟು. ಇವುಗಳಿಗೆ ಮೇಲಿನಿಂದ ಕ್ರಮವಾಗಿ ಅತಲ, ವಿತಲ, ಸುತಲ, ರಸಾತಲ, ತಲಾತಲ, ಮಹಾತಲ, ಪಾತಾಳಗಳೆಂದು ಹೆಸರು. ಇವುಗಳು ಮಹದೈಶ್ವರ್ಯದಿಂದಲೂ ಸಂಪತ್ ಸಮೃದ್ಧಿಯಿಂದಲೂ ಪರಿಪೂರ್ಣವಾಗಿ ದೈತ್ಯ ದಾನವರಿಗೂ ಕದ್ರುವಿನ ಮಕ್ಕಳಾದ ನಾಗರಿಗೂ ವಾನಸ್ಥಾನವಾಗಿ ಬಿಲ್ವ ಸ್ಪರ್ಶಗಳೆಂದು ಕರೆಯಲ್ಪಡುತ್ತಿರುವವು. ಈ ಲೋಕಗಳು ಸಹ ಸ್ವರ್ಗಕ್ಕಿಂತಲೂ ಮಿಗಿಲಾದ ಉದ್ಯಾನ, ಕ್ರೀಡಾಗೃಹ, ವಿಹಾರ ಸ್ಥಾನಗಳಿಂದ ಕಂಗೊಳಿಸುತ್ತಾ ಇಲ್ಲಿಯ ನಿವಾಸಿಗಳಿಗೆ ಸುಖಾಪಭೋಗ ಸ್ಥಾನಗಳಾಗಿರುವವು. ಈ ನಿವಾಸಿಗಳು ಸಹ ತಮ್ಮ ಹೆಂಡಿರು, ಮಕ್ಕಳು, ಬಂಧು, ಮಿತ್ರ, ಪರಿವಾರಗಳೊಡಗೂಡಿ ಭಗವಂತನ ಮಾಯಾಬಲದಿಂದ ಯಥಾಯೋಗ್ಯ ಭಕ್ತಿಭಾವನೆ ಯುಳ್ಳವರಾಗಿ ವಾಸಿಸುತ್ತಿರುವವರು. ಮಯನೆಂಬ ಅತಿ ನಿಪುಣವಾದ ಅಸುರ ಶಿಲ್ಪಿಯು ಈ ಅತಲಾದಿ ಲೋಕಗಳಲ್ಲಿ ಆತ್ಮಾಶ್ಚರ್ಯಕರಗಳಾದ ಕೋಟೆಗಳನ್ನು, ಗೋಪುರ, ದೇವಾಲಯಗಳನ್ನು, ಸಭಾಸ್ಥಾನ, ಕ್ರೀಡಾಸ್ಥಾನಗಳನ್ನು ನಿರ್ಮಿಸಿ ಅವುಗಳನ್ನು ನವರತ್ನ ಖಚಿತಗಳಾದ ಶೃಂಗಾರ ಕುಶಲ ಕರ್ಮದಿಂದ ನೇತ್ರಾನಂದಕರಗಳಾಗಿ ರಂಜಿಸುವಂತೆ ಮಾಡಿರುವವನು. ಇಲ್ಲಿರುವ ಲೋಕಾಧಿಪತಿಗಳ ಅರಿಮನೆಗಳು ಚಿತ್ರ ವಿಚಿತ್ರ ಫಲಪುಷ್ಪ ಭರತಗಳಾದ ಉದ್ಯಾನಗಳಿಂದ ಆಹ್ಲಾದಕರಗಳಾಗಿ ಗಿಳಿ, ಕೋಗಿಲೆ, ಪಾರಿವಾಳ ಮುಂತಾದ ಪಕ್ಷಿ ಮಿಥುನಗಳ ಮಧುರ ಮಂಜುಳ ಧ್ವನಿಯಿಂದ ಕರ್ಣಾನಂದವನ್ನುಂಟು ಮಾಡುತ್ತಾ ಸುಖವಾಸಿವಾಗಿರುವವು. ಇಲ್ಲಿಯ ನಿವಾಸಿಗಳು ಸ್ವರ್ಗಾದಿ ಊರ್ಧ್ವಲೋಕಗಳಲ್ಲಿರುವಂತೆಯೇ ಚಿರಾಯುಗಳಾಗಿರುವುದರಿಂದ ಅಹೋರಾತ್ರಿಗಳ ವಶವಾಗಿ ಕಳೆದು ಹೋಗುತ್ತಿರುವ ಕಾಲಕ್ಕಾಗಿ ಭಯಪಡದೆ ಸುಖದಿಂದಿರುವವರು. ಸರ್ವಶ್ರೇಷ್ಠಗಳ ಫಣಿರತ್ನಗಳೇ ಅಲ್ಲಿ
ದಿವ್ಯ ಪ್ರಕಾಶವನ್ನು ಒದಗಿಸುತ್ತಿರುವುದರಿಂದ ಅಲ್ಲಿ ಕತ್ತಲೆ ಎಂಬುದೇ ಇಲ್ಲ. ಆ ಲೋಕವಾಸಿಗಳು ದಿವ್ಯ ಔಷಧಿಗಳನ್ನು, ದಿವ್ಯ ರಸಾಯಗಳನ್ನು, ದಿವ್ಯ ಅನ್ನ ವಾಸನೆಗಳನ್ನು ಉಪಯೋಗಿಸುತ್ತಾ ದಿವ್ಯ ಜಲದಲ್ಲಿ ಮೀಯುತ್ತಾ ಆನಂದ ಸ್ವಾಂತರಾಗಿರುವುದರಿಂದ ಅವರಿಗೆ ಅದಿವ್ಯಾಧಿಯಾಗಲಿ, ದೇಹದಲ್ಲಿ ನರ ಸುಕ್ಕು, ಬಳಲಿಕೆ, ನಿರುತ್ಸಾಹ ಮುಂತಾದ ಹೀನ ಸೂಚನೆಗಳಾಗಲಿ ಕಂಡುಬಾರದೆ ಯಾವ ದುರವಸ್ಥೆಗೂ ಈಡಾಗದೆ ಸುಖ ಸಂತೋಷಗಳಿಂದ ನಲಿಯುತ್ತಿರುವವರು. ಈ ಸಪ್ತ ಪಾತಾಳ ರಂಧ್ರಗಳಲ್ಲಿ ಮೊದಲನೆಯ ಅತಲ ಲೋಕದಲ್ಲಿ ಮಯನ ಮಗನಾದ ಬಲನೆಂಬ ದಾನವನು ತನ್ನ ಪರಿವಾರದೊಂದಿಗೆ ವಾಸ ಮಾಡುತ್ತಿರುವವನು. ಇವನ ತನ್ನಿಂದಲೇ ಸೃಷ್ಟಿಸಲ್ಪಟ್ಟ 96 ಬಗೆಯ ಮಾಯಗಳಲ್ಲಿ ಪ್ರವೀಣನಾಗಿರುವನು. ಒಮ್ಮೆ ಇವನ ಆಕಾಶದಿಂದ ಅಕಳಿಕೆಯಿಂದ 3 ಸ್ತ್ರೀಗಣಗಳು ಹುಟ್ಟಿದವು. ಇವರಿಗೆ ಕ್ರಮವಾಗಿ ಸ್ಪೈರಿಣಿ, ಕಾಮಿನಿ, ಪುಂಶ್ಚಲಿಗಳೆಂದು ಹೆಸರು. ಈ 3 ಜಾತಿಯ ಸ್ತ್ರೀಯರು ತಮ್ಮ ಆ ಸ್ಥಳಕ್ಕೆ ಪ್ರವೇಶಿಸುವ ಪುರುಷನನ್ನು ಹಾಟಕವೆಂಬ ರಸಾಯನವನ್ನಿತ್ತು ವಶಪಡಿಸಿಕೊಂಡು ಅದರ ಬಲದಿಂದ ವಿಶೇಷ ಭೋಗಶಕ್ತಿಯನ್ನು ಪಡೆದು ಅವನೊಂದೊಡಗೂಡಿ ವಿಲಾಸಗಳಿಂದ ರಮಿಸುತ್ತಾ ಆನಂದಿಸುವರು. ಅತಲವೆಂಬ ಬಿಲದ ಕೆಳಭಾಗದಲ್ಲಿ ಎರಡನೆಯ ಬಿಲವಿರುವುದು. ಇಲ್ಲಿ ಭಗವಂತನ ಆಜ್ಞೆಯಿಂದ ಪೂಜ್ಯನಾದ ರುದ್ರದೇವನು ಹಾಟಕೇಶ್ವರನೆಂಬ ಹೆಸರಿನಿಂದ ನೆಲೆಸಿರುವನು. ಈ ಲೋಕದಲ್ಲಿ ಪಾರ್ವತಿ ಪರಮೇಶ್ವರರ ವೀರ್ಯದಿಂದ ಹಾಟಕಿನಿ ಎಂಬ ನದಿಯು ಹುಟ್ಟಿ ಪ್ರವಹಿಸುತ್ತಿರುವುದು. ಹಾಟಕವೆಂಬ ಸುವರ್ಣಕ್ಕೆ ಇದು ಜನ್ಮಭೂಮಿ ಅನ್ನಿಸಿರುವುದು. ಇಲ್ಲಿಯ ದಾನವರೆಲ್ಲರೂ ಈ ಸುವರ್ಣದಿಂದ ವಿವಿಧಾಭರಣ ಭೂಷಣಗಳನ್ನು ರಚಿಸಿ ಧರಿಸಿಕೊಂಡು ನಿತ್ಯಾನಂದದಿರುವವರು. ಇದರಿಂದ ಕೆಳಗಿರುವ ಬಿಲ್ವಕ್ಕೆ ಸುತಲವೆಂದು ಹೆಸರು. ಇಲ್ಲಿ ಪರಮ ಭಾಗವತೋತ್ತಮನಾದ ಬಲಿಚಕ್ರವರ್ತಿಯು ಈಗಲೂ ರಾಜ್ಯಭಾರ ಮಾಡುತ್ತಿರುವನು. ಈ ಬಲಿರಾಜೇಂದ್ರನು ತನ್ನ ಪರಾಕ್ರಮದಿಂದ ಇಂದ್ರಾದಿ ಲೋಕಪಾಲಕರನ್ನು ಜಯಿಸಿ ಸ್ವರ್ಗಾಧಿಪತ್ಯ ಮಾಡುತ್ತಾ ಇದ್ದ ಕಾಲದಲ್ಲಿ ದೇವತೆಗಳಿಗೆ ಉಂಟಾದ ದುಸ್ಸಹ ಕಷ್ಟವನ್ನು ನಿವಾರಿಸಲಕ್ಕಾಗಿ ಭಗವಂತನು ಅದಿತಿ ದೇವಿಯ ಪ್ರಾರ್ಥನೆಯನ್ನು ಲಾಲಿಸಿ ಆಕೆಗೆ ವಾಮನ ರೂಪದಿಂದ ಪುತ್ರನಾಗಿ ಅವತರಿಸಿ ಯಜ್ಞದೀಕ್ಷಿತನಾಗಿದ್ದ ಈತನಿಂದ 3 ಅಡಿಗಳ ಭೂಮಿಯನ್ನು ಯೋಚಿಸಿ ಪಡೆದನು. ಹಾಗೆ ಪಡೆದ 3 ಪಾದಗಳಲ್ಲಿ 2ಕ್ಕೆ ತ್ರಿವಿಕ್ರಮ ರೂಪದಿಂದ ಭೂಮ್ಯಾಂತರಿಕ್ಷಗಳನ್ನು ಅಳೆದುಕೊಂಡು 3ನೆಯ ಪಾದಕ್ಕೆ ಎಡೆಯನ್ನು ತೋರಿಸಿದನು. ಮಹಾದಾನಶೀಲನಾದ ಬಲಿಚಕ್ರವರ್ತಿಯ ಆಗ ತನ್ನ ದೇಹವೊಂದಲ್ಲದೆ ಮತ್ತಾವುದರ ಮೇಲೂ ತನಗೆ ಸ್ವಾಮ್ಯವಿಲ್ಲವೆಂದು ಎಂಬುದನ್ನರಿತು ತನ್ನ ದೇಹವನ್ನೇ ಆತನ ಪಾದಕ್ಕೆ ಎಡೆಯನ್ನಾಗಿ ನೀಡಿ ತಲೆಬಾಗಿದನು. ಸುಪ್ರೀತನಾದ ಭಗವಂತನು ಆತನ ಆತ್ಮ ಸಮರ್ಪಣೆಗಾಗಿ ಮೆಚ್ಚಿ ಈ ಸುತಲ ಲೋಕದ ಆದಿತ್ಯವನ್ನು ಆತನಿಗೆ ಕರುಣಿಸಿದುದಲ್ಲದೆ ಆತನ ಮನೆಯ ಬಾಗಿಲಲ್ಲಿ ಗದಾವಾಣಿಯಾಗಿ ಕಾದು ಕೊಂಡಿರಲು ಸಮ್ಮತಿಸಿದನು. ಸಕಲ ಲೋಕ ಗುರುವು, ಸಕಲ ಜೀವಿಗಳಿಗೂ ಅಭಯ ಪ್ರದಾತನು, ಭಕ್ತವತ್ಸಲನೂ ಆದ ಆ ಸರ್ವಲೋಕೇಶ್ವರನು ತನ್ನ ಅನನ್ಯ ಭಕ್ತನಿಗೆ ಈ ರೀತಿಯಲ್ಲೂ ಅನುಗ್ರಹಿಸುವುದರಲ್ಲಿ ಅತಿಶಯವೇನು? ಭಗವಂತನ ಈ ಅನುಗ್ರಹವು ಆತನು ತನಗೆ ದಾನವಾಗಿ ಕೊಟ್ಟ ತ್ರಿಲೋಕಾಧಿಪತ್ಯಕ್ಕೆ ವಿನಿಮಯವಾದ ಕೊಡುಗೆ ಎಂದು ತಿಳಿಯಬಾರದು. ಏಕೆಂದರೆ ನಿಷ್ಕಲ್ಮಶ ಮನಸ್ಸಿನಿಂದ ನಾಮೋಚ್ಚಾರಣ ಮಾಡಿದ ಮಾತ್ರಕ್ಕೆ ಕರ್ಮ ವಿಮೋಚನೆಯನ್ನು, ಮೋಕ್ಷಾನಂದವನ್ನು ಕರುಣಿಸಬಲ್ಲ ಭಗವಂತನು ತನಗೆ ಸಾಕ್ಷಾತ್ತಾಗಿ ತ್ರಿಕರಣಪೂರ್ವಕ ಸಮರ್ಪಿಸಿದ ಭೂದಾನಕ್ಕೆ ವಿನಿಮಯನಾಗಿ ಈ ಸುತಲ ಬಿಲಾಧಿಪತ್ಯವನ್ನು ಕೊಟ್ಟನು ಎಂಬುದು ಎಷ್ಟು ಹಾಸ್ಯಾಸ್ಪದ ವಿಚಾರವಾದುದು. ಆದರೆ ಬಲಿರಾಜನು ಅಂದೇ ಮುಕ್ತಿ ಸಾಮ್ರಾಜ್ಯಕ್ಕೆ ಯೋಗ್ಯ ಪಾತ್ರನಲ್ಲವೆಂಬುದನ್ನು ಅಂಥ ಸರ್ವಜ್ಞನಾದ ಲೋಕೇಶ್ವರನು ಈ ಭೋಗೇಶ್ವರ್ಯಗಳನ್ನು ಕೊಟ್ಟು ಇತ್ತ ಭಕ್ತನಾದ ಬಲಿಯನ್ನು ಅತ್ತ ತನ್ನ ಸಂಕಲ್ಪಾನುಸಾರ ತ್ರಿಲೋಕಾಧಿಪತಿಯಾದ ಇಂದ್ರನನ್ನು ಅನುಗ್ರಹಿಸಿದನು. ಅಷ್ಟು ಮಾತ್ರವಲ್ಲ, ತನ್ನ ಗುರುವಾದ ಶುಕ್ರಾಚಾರ್ಯನ ಸಲಹೆಯನ್ನು ಉಲ್ಲಂಘಿಸಿ ಆ ಮಹಾದಾನವನ್ನು ಮಾಡಿದ ಆ ದಾನವೇಶ್ವರ ದ್ವಾರಪಾಲಕನಾಗಿ ಅಪ್ರಾರ್ಥಿತನಾಗಿ ನಿಲ್ಲುವ ಅನುಗ್ರಹ ಮಾಡಿದ ಭಗವಂತನ ಪರಮ ದಯಾನಿಧಿಯಲ್ಲವೇ, ಭಕ್ತವತ್ಸಲನಲ್ಲವೇ? ಈ ಬಲಿರಾಜೇಂದ್ರನ ಸುತಲ ಲೋಕದ ಕೆಳಗೆ ತಲಾತಲವೆಂಬ ಬಿಲವಿರುವುದು. ಅದನ್ನು ಹಿಂದೆ ತ್ರಿಪುರಗಳಿಗೆ ಅಧಿಪತಿಯು ಮಹಾಮಾಯಾವಿಯೂ ಆಗಿದ್ದ ಮಾಯನು ಆಳುತ್ತಿರುವನು. ಭಗವಾನ್ ಶಂಕರನು ತ್ರಿಪುರಗಳನ್ನು ದಹಿಸಿದ ಮೇಲೆ ಮೇಯನು ಬಹುವಾಗಿ ಪ್ರಾರ್ಥಿಸಿ ಆತನ ಅನುಗ್ರಹವನ್ನು ಪಡೆದು ಈ ತಲಾತಲಾಧಿಪತ್ಯವನ್ನು ಸಂಪಾದಿಸಿದನು. ಇದರ ಕೆಳಗೆ ಮಹಾತಲವೆಂಬ ಬಿಲವುಂಟು. ಇದು ಕದ್ರುವಿನ ಮಕ್ಕಳು ಅನೇಕ ಫಣಿಗಳುಳ್ಳವರು ಆದ ಸರ್ವಸಮೂಹಗಳಿಗೆ ಅವಸಾಸ್ಥಾನವಾಗಿರುವುದು. ಈ ಸರ್ಪಗಣಗಳು ಮಹಾಕೋಪ ಸ್ವಭಾವವುಳ್ಳವು. ಇವುಗಳಲ್ಲಿ ಕುಹಕ, ತಕ್ಷಕ, ಕಾಳಿಯ,
ಸುವ ಸುಶೇಷಣವೆಂಬ ಪ್ರಮುಖ ಜಾತಿಗಳುಂಟು. ಇವು ಬಹು ದೀರ್ಘದೇಹಿಗಳು. ವಿಷ್ಣುವಾಹನಾದ ಗರುಡನಿಂದ ಇವುಗಳಿಗೆ ನಿತ್ಯವೂ ಪ್ರಾಣಭಯವುಂಟು. ಆದರೂ ಜಗನ್ಮೋಹಕನಾದ ವಿಷ್ಣು ಮಾಯಾ ಮೋಹಿತರಾಗಿ ತಮ್ಮ ಹೆಂಡಿರು ಮಕ್ಕಳು ಪರಿವಾರಗಳಿಂದ ಕೂಡಿ ಸುಖ ಸಂತೋಷಗಳಿಂದ ನಲಿಯುತ್ತಾ ವಾಸಿಸುತ್ತಿರುವವರು. ಈ ಮಹಾತಲದ ಕೆಳಗೆ ರಸಾತಲವೆಂಬ ಬಿಲವುಂಟು. ಇದರಲ್ಲಿ ದೇವಶತ್ರುಗಳಾದ ದೈತ್ಯರು, ದಾನವರು, ಫಣಿಗಳು ಎಂಬ ಪಂಗಡಗಳವರು ವಾಸಿಸುತ್ತಿರುವವರು. ಇವರು ಅಗಾಧ ಶಕ್ತಿ ಸಂಪನ್ನರು, ಮಹಾಬಲಾಢ್ಯರು, ನಿರ್ಭೀತರು. ಇವರ ಧೈರ್ಯ ವೀರ್ಯಾದಿಗಳಿಗೆ ತಡೆಯೇ ಇಲ್ಲ. ರಾಜೇಂದ್ರ, ಈ ರಸಾತಲದ ಕೆಳಗೆ ಇರುವುದೇ ಪಾತಾಳವೆಂಬ ಬಿಲವು. ಇದರಲ್ಲಿ ಶಂಖ, ಕುಳಿಕ, ಮಹಾಶಂಕ, ಶ್ವೇತ, ಧನಂಜಯ, ಧೃತರಾಷ್ಟ್ರ, ಶಂಖಚೂಡ, ಕಂಬಳ, ಅಶ್ವಧರ, ದೇವದತ್ತರೆ ಮುಂತಾದ ಸರ್ವ ಕುಲಗಳು ತುಂಬಿರುವವು. ಮಹಾಕೋಪಿಷ್ಟ ಸ್ವಭಾವವುಳ್ಳ ಈ ಸರ್ಪಗಳಲ್ಲಿ ಕೆಲವಕ್ಕೆ 5 ಹೆಡೆಗಳು, 7 ಹೆಡೆಗಳು, 10, 50, 100 ಹೆಡೆಗಳುಂಟು. ಸಹಸ್ರ ಪಣಗಳಿಂದ ಕೂಡಿದ ಸರ್ಪಜಾತಿಯೂ ಉಂಟು. ಈ ಫಣಿಮಣಿಗಳ ಕಾಂತಿಯೇ ಈ ಪಾತಾಳ ವಿವರದ ಅಂಧಕಾರವನ್ನು ನೀಗಿಸಿ ಪ್ರಕಾಶಮಾನವನ್ನಾಗಿ ಮಾಡಿರುವುದು. ಪರೀಕ್ಷ ನರೇಂದ್ರ, ಕೇಳು. ಈ ಸಪ್ತ ಅಧೋಲೋಕದಲ್ಲಿ ಕೊನೆಯದಾದ ಪಾತಾಳಕ್ಕೂ ಕೆಳಗೆ 30,000 ಯೋಜನಗಳಿಂದಾಚೆಗೆ ಅನಂತನೆಂಬ ನಾಮಧೇಯದಿಂದ ಪ್ರಸಿದ್ಧನು. ತಾಮಸಾಹಂಕಾರಕ್ಕೆ ಅಧಿಷ್ಠಾನ ದೇವತೆಯು ಭಗವಂತನ ಸಂಕರ್ಷಣಾಂಶನೂ ಆದ ಸಹಸ್ರ ಶಿರಸ್ಸುಗಳಿಂದ ಕೂಡಿದ ಅಗಾಧ ಸ್ವರೂಪ ಒಂದುಂಟು. ಆತನ ಸ್ವರೂಪ, ಆಕಾರ, ಮಹಿಮಾ ಮುಂತಾದವುಗಳನ್ನು ಇಷ್ಟೇ ಎಂದು ತಿಳಿಯಲು ಊಹಿಸಲು ಯಾರಿಗೂ ಸಾಧ್ಯವಿಲ್ಲವಾದುದರಿಂದ ಆತನನ್ನು ಅನಂತನೆಂದು ಕರೆದಿರುವವರು. ಆತನ ಸಹಸ್ರ ಸಿರಗಳಲ್ಲಿ ಯಾವುದೋ ಒಂದು ತಲೆಯ ಕೊನೆಯಲ್ಲಿ ನಮ್ಮ ಈ ಅಗಾಧವೆಂಬಂತಿರುವ ಭೂಮಂಡಲವು ಒಂದು ಸಾಸಿವೆ ಕಾಳಿನಂತೆ ಅಂಟಿಕೊಂಡಿರುವುದು. ಅಂತಹ ಅದ್ಭುತ ಅಗಾಧ ರೂಪವುಳ್ಳ ಆ ಸಂಕರ್ಷಣ ರೂಪಿ ಪರಮಾತ್ಮನು ಮಹಾಪ್ರಳಯ ಸಂಭವಿಸಲು ಇನ್ನು 2 ಪರಾರ್ಧ ಕಾಲಾವಧಿ ಉಂಟನ್ನುವಾಗ ಈ ಸಮಸ್ತ ಲೋಕವನ್ನು ತನ್ನಲ್ಲಿ ಉಪಸಂಹಾರ ಮಾಡಿಕೊಳ್ಳಲು ಸಂಕಲ್ಪಿಸಿ ಕೋಪದಿಂದ ಹುಬ್ಬುಗಳನ್ನು ಗಂಟಿಕ್ಕುವನು. ಆಗ ಹುಬ್ಬುಗಳ ಮಧ್ಯದಿಂದ ಸಾಂಕರ್ಷಣರೆಂದು ಕರೆಯಲ್ಪಡುವ ಏಕಾದಶ ರುದ್ರ ಸಮೂಹವು ಹೊರಹೊರಟು ತ್ರಿಶೂಲವನ್ನು ಹಿಡಿದು ತ್ರಿನೇತ್ರಗಳ ಜ್ವಾಲೆಯಿಂದ ಪ್ರಪಂಚವನ್ನೆಲ್ಲ ನಿರ್ಮೂಲಿಸುವರು. ಅಲ್ಲಿದ್ದ ಸರ್ವಶ್ರೇಷ್ಠರು ಆ ಸಂಕರ್ಷಣ ಮೂರ್ತಿಗೆ ಭಕ್ತಿಭಾವದಿಂದ ನಮಸ್ಕರಿಸುವರು. ನಾಗಕನ್ಯೆಯರು ಆತನ ಭುಜ ಮತ್ತು ವಕ್ಷಸ್ಥಾನಗಳಿಗೆ ಕುಂಕುಮ ಚಂದನಾದಿಗಳನ್ನು ಲೇಪಿಸಿ ಆ ಸ್ಪರ್ಶ ಸುಖಾನುಭವದಿಂದ ಮನ್ಮಥಾವೇಶ ಪೂರಿತರಾಗಿ ಲಜ್ಜಾಮನ್ವಿತರಾಗಿ ಆತನ ಮುಖಗಳನ್ನು ನೋಡುತ್ತಾ ಮೈಮರೆತು ನಿಲ್ಲುವರು. ಕೊನೆ ಮೊದಲಲ್ಲಿದ ಕಲ್ಯಾಣಗುಣ ಪೂರ್ಣನಾದ ಆ ಸಂಕರ್ಷಣ ಮೂರ್ತಿಯು ದೇವತೆಗಳು, ಅಸುರರು, ಸಿದ್ಧರು, ಗಂಧರ್ವರು, ವಿದ್ಯಾಧರರು ಮತ್ತು ಅನೇಕ ಮಂದಿ ಮಹರ್ಷಿಗಳು ಹೀಗೆ ಎಲ್ಲರಿಂದಲೂ ಪೂಜಿಸಲ್ಪಡುತ್ತಾ ಧ್ಯಾನಿಸಲ್ಪಡುತ್ತಾ ಬಗೆಯಲ್ಲಿ ಅವರನ್ನು ಅನುಗ್ರಹಿಸುತ್ತಿರುವನು. ನೂತನ ತುಳಸಿ ದಳಗಳ ಸುವಾಸನೆಯಿಂದ ನಯನ ಮನೋಹರವಾದ ವೈಜಯಂತಿ ವನಮಾಲಿಕೆಯಿಂದ ಶೋಭಿಸುತ್ತಾ ತನ್ನಲ್ಲಿ ಅನನ್ಯ ಭಕ್ತಿಯನ್ನಿಟ್ಟು ಧ್ಯಾನಿಸುವ ಮುಮುಕ್ಷಗಳಲ್ಲಿ ವಿಶೇಷ ಅನುಗ್ರಹ ಉಟ್ಟು ಅನಾದಿ ಕರ್ಮಾಪಾಸನೆಯಿಂದ ಕೂಡಿ ಸತ್ವರಜಸ್ತಮೋಗುಣ ವಿಶಿಷ್ಟವಾಗಿರುವಾಗ ಅವಿದ್ಯ ಮಾಯವಾಗಿರುವಾಗ ಅವರ ಹೃದಯ ಗ್ರಂಥಿಯನ್ನು ಸಡಿಲಿಸುವನು. ಇಂತಹ ಅನಂತ ಮಹಿಮನಾದ ಸಂಕರ್ಷಣ ರೂಪಿ ಪರಮಾತ್ಮನ ಅಗಾಧ ಮಹಿಮೆಯನ್ನು ಬ್ರಹ್ಮರ್ಷಿವರ್ಯರಾದ ತುಂಬುರು ನಾರದರಿಬ್ಬರು ಬ್ರಹ್ಮಸಭೆಯಲ್ಲಿ ಗಾನ ಮಾಡುತ್ತಾ ಕೀರ್ತಿಸುತ್ತಿರುವವರು. ಈ ಪ್ರಪಂಚದ ಸೃಷ್ಟಿಸ್ಥಿತಿಯ ಲಯಗಳಿಗೆ ಸತ್ವರಜೋಸ್ತಮೋ ಗುಣಗಳೆಂಬ ಪ್ರಕೃತಿ ಗುಣಗಳು ಕಾರಣಗಳನ್ನೆನಿಸಿ ಯಾವ ಜಗನ್ನಿಯಾಮಕನ ಸಂಕಲ್ಪಾನುಸಾರ ಆಯಾ ಕಾರ್ಯಗಳಲ್ಲಿ ತಕ್ಕ ಸಾಮರ್ಥ್ಯವನ್ನು ಹೊಂದಿರುವುದೋ ಮತ್ತು ಯಾವ ಮಹಾಪುರುಷನ ಸಂಕಲ್ಪದಿಂದಲೇ ಗುಣತ್ರಯಗಳಿಂದೊಡಗೂಡಿದ ಪ್ರಕೃತಿಯು ಮಹದಾದಿ ಕಾರ್ಯಗಳ ಸೃಷ್ಟಿಗೆ ಅವಶ್ಯಕವೆನ್ನಿಸುವ ಸಾಮರ್ಥ್ಯವನ್ನು ಪಡೆದಿರುವುದು, ಯಾವ ಆ ದೇವಾದಿದೇವನು ದೇವಮನುಷ್ಯಾದಿ ಆ ರೂಪಭೇದಗಳಿಲ್ಲದೆ ತಾನೊಬ್ಬನಾಗಿಯೇ ಕಂಡುಬರುವೆನೋ, ಯಾವನ ರೂಪವೇ ಪ್ರಕೃತಿ ಪುರುಷಾತ್ಮವಾಗಿ ಕಾರ್ಯವಸ್ಥೆಯಲ್ಲಿ ನಾನಾ ರೂಪವನ್ನು ಹೊಂದಾವುದೋ ಅಂತಹ ಭಗವಂತನ ಸ್ವರೂಪವನ್ನು ನಾವು ಹೇಗೆ ವರ್ಣಿಸಬಲ್ಲೆವು? ಚಿದಾತ್ಮಕವಾದ ಈ ಪ್ರಪಂಚವೆಲ್ಲವೂ ಯಾವ ಆ ಮಹಾತ್ಮನಲ್ಲಿ ಕಾಣಬರುವುದು? ಭಕ್ತಾನುಗ್ರಹಾರ್ಥವಾಗಿ ಸತ್ವಮಯವಾದ ದಿವ್ಯಮಂಗಳ ವಿಗ್ರಹದಿಂದ ಕಂಗೊಳಿಸುತ್ತಾ ಯಾವನು ಬ್ರಹ್ಮರುದ್ರಾದಿ ದೇವತೆಗಳಿಗೂ ಪ್ರಭುವೆಂದೆನಿಸಿಕೊಂಡಿರುವನು, ಮಹಾವೀರ್ಯ ಉಳ್ಳವನಾಗಿ ಯಾರು ತನ್ನ ಸ್ವೇಚ್ಛೆಯಿಂದಲೇ ಜಗತ್ಸೃಷ್ಟಿ ಮೊದಲಾದ ಅಗಾಧ ಕಾರ್ಯಗಳನ್ನು ಕೈಕೊಂಡು ಜೀವಕೋಟಿಯನ್ನು ಅನುಗ್ರಹಿಸಲಿಕ್ಕಾಗಿಯೇ ಅಗಾಧ ಲೀಲೆಯಲ್ಲಿ ನಿರತನಾಗಿರುವನು. ಅಂತಹ ಭಗವಂತನ ನಾಮವನ್ನು ಒಂದಾವರ್ತಿ ಕಿವಿಯಿಂದ ಕೇಳಿದರೂ
ಬಾಯಿಂದ ಕೀರ್ತಿಸಿದರು ಸಮಸ್ತ ಪಾಪಗಳು ಕ್ಷಯಿಸಿ ಹೋಗುವವು. ಅನೇಕಾನೇಕ ನದಿಗಳು, ಪರ್ವತಗಳು, ಸಮುದ್ರಗಳು ಮತ್ತು ಅನಂತ ಕೋಟಿ ಜೀವರಾಶಿಗಳಿಂದ ಕೂಡಿದ ಈ ಸಮಸ್ತ ಭೂಮಂಡಲವು ಸಹಸ್ರ ಶಿರಗಳುಳ್ಳ ಯಾವ ಆ ಅನಂತನ ಒಂದಾನೊಂದು ಶಿರಸ್ಸಿನ ಕೊನೆಯಲ್ಲಿ ಅಣುಮಾತ್ರವಾಗಿ ತಗಲಿಕೊಂಡಿರುವುದೋ ಅಂತಹ ಅಪ್ರಮೇಯ ಮಹಮಾನ್ವಿತನು ಅನಂತ ಕಲ್ಯಾಣಗುಣ ಪರಿಪೂರ್ಣನೂ ಆದ ಭಗವಂತನು ಸರ್ವತಂತ್ರ ಸ್ವತಂತ್ರನಾಗಿ ಲೋಕಕ್ಷೇಮಾರ್ಥವಾಗಿ ಆದಿಶೇಷನ ರೂಪದಿಂದ ಈ ಭೂಮಂಡಲವನ್ನು ಧರಿಸುವನು. ಹೀಗೆಂದು ತುಂಬುರ ನಾರದರು ಭಗವಂತನ ಅಗಾಧ ಗುಣರೂಪ ಮಹಿಮೆಗಳನ್ನು ಹೋಳಿದರು. ರಾಜೇಂದ್ರ, ಈ ಭೂಲೋಕದಲ್ಲಿನ ಮನುಷ್ಯ ವರ್ಗವು ತಮ್ಮ ತಮ್ಮ ಕರ್ಮಾನುಸಾರವಾಗಿಯೂ ಅಪೇಕ್ಷಾನುಸಾರವಾದ ಭೋಗಾನುಭವ ಮಾಡುವುದಕ್ಕಾಗಿಯೂ ಭಗವಂತನಿಂದ ಸೃಷ್ಟಿಸಲ್ಪಟ್ಟಿರುವ ಲೋಕಗಳು ಇಷ್ಟೇ. ಫಲಾಪೇಕ್ಷೆಯ ದೃಷ್ಟಿಯಿಂದ ಸಂಸಾರಿಗಳು ನಡೆಸುವ ಕರ್ಮಗಳಿಗೆ ಯೋಗ್ಯ ಫಲಗಳನ್ನು ಪ್ರಾಣಿಗಳು ಈ ಲೋಕಗಳಲ್ಲಿದ್ದುಕೊಂಡೇ ಅನುಭವಿಸುವರೆಂದು ತಿಳಿ. ಶ್ರೀಕೃಷ್ಣಾರ್ಪಣಮಸ್ತು.